ಕರ್ಮ ನೋಡ್ಕೊಳ್ಳುತ್ತೆ ಬಿಡು ಅಂತ ನಾವು ಎಷ್ಟೊಂದ್ಸಲ ಲೈಫಲ್ಲಿ ಏನೇ ಅವಮಾನ ನಡೀಲಿ, ಏನೇ ಮೋಸ ನಡೀಲಿ ಸುಮ್ಮನಾಗ್ಬಿಡ್ತೀವಿ ಅಲ್ವಾ. ಆದ್ರೆ ನಿಜವಾಗ್ಲೂ ಕರ್ಮ ಹೇಗೆ ವರ್ಕ್ ಆಗುತ್ತೆ ಅಂತ ಯಾವತ್ತಾದ್ರೂ ತಿಳ್ಕೊಂಡಿದ್ದೀರಾ? ಸೊ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕರ್ಮದ ಬಗ್ಗೆ. ಅದಕ್ಕೋಸ್ಕರ ಈ ವಿಡಿಯೋನ ನೀವು ಕಂಪ್ಲೀಟ್ ಆಗಿ ನೋಡಲೇಬೇಕು. ಸೊ ಎಲ್ಲೂ ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಹೈಪ್ ಆಪ್ಷನ್ ಇದೆ, ಸೊ ಹೈಪ್ನ ಕೊಡಿ. ಆ್ಯಂಡ್ ಕೆಲವೊಂದು ಪ್ರಾಡಕ್ಟ್ಸ್ನ ಟ್ಯಾಗ್ ಮಾಡಿರ್ತೀನಿ. ಮೇ ಬಿ ಲೈಟ್ಸ್ ಆಗಿರ್ಬೋದು, ಲ್ಯಾಂಪ್ಸ್, ಪ್ಲೇಟ್ಸ್, ಆರ್ ಸ್ಪೋರ್ಟ್ಸ್ ವೇರ್, ಆರ್ ಬೇಬಿ ವೇರ್, ಸೊ ಎನಿಥಿಂಗ್. ಓಕೆ, ಸೊ ಇಲ್ಲಿ ಲಿಂಕ್ ಮಾಡಿದ್ದೀನಿ, ಸೊ ಬೈ ಮಾಡಿ. ಅಂಡ್ ಆಲ್ಸೋ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ನಾನು ನಿಮ್ಮ ಶ್ರೇಯ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಬನ್ನಿ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಕರ್ಮ ಅಂದ್ರೆ ಏನಂತ ಬಿಲೀವ್ ಮಾಡಿದ್ದೀರಾ? ಇಟ್ ಈಸ್ ಲೈಕ್ ಹಿಂದಿನ ಜನ್ಮದಿಂದ ಬಂದಿರೋ ಅಂಥದ್ದು ಅಂತ ಅಲ್ವಾ. ಅಂದ್ರೆ ಕರ್ಮ ಅಂದ್ರೆ ಕಾರ್ಯ, ಕರೆಕ್ಟಾ? ಮಾರ್ನಿಂಗ್ ಎದ್ದಾಗಿಂದ ನಾವು ರಾತ್ರಿ ಮಲಗೋವರೆಗೂ ನಾವ್ ಏನೇನೆಲ್ಲ ಕೆಲಸಗಳನ್ನ ಮಾಡ್ತೀವಲ್ಲ, ಸೊ ಅದು ಕೂಡ ಕರ್ಮನೇ. ಅರ್ಥ ಆಗ್ತಿದ್ಯಾ? ಸೊ ನೀವ್ ಅನ್ಕೋಬಹುದು, ನನಗೆ ಯಾರೋ ಒಬ್ರು ಕೆಟ್ಟದ್ ಮಾಡಿದ್ರು, ಬಟ್ ಅವರು ಲೈಫಲ್ಲಿ ನೋಡಿದ್ರೆ ತುಂಬಾ ಚೆನ್ನಾಗಿದ್ದಾರೆ, ತುಂಬಾ ಖುಷಿಯಾಗಿ ಫ್ಯಾಮಿಲಿ ಜೊತೆ ಆ್ಯಂಡ್ ತುಂಬಾ ಪ್ರಗತಿ ಹೊಂದಿದ್ದಾರೆ, ತುಂಬಾ ಹಣ ಮಾಡ್ತಿದ್ದಾರೆ, ತುಂಬಾ ಯಶಸ್ಸು ಸಿಗ್ತಾ ಇದೆ ಅಂತ ಅಲ್ವಾ. ಸೊ ಈ ರೀತಿ ತುಂಬಾ ಸತಿ ನೀವು ಯೋಚನೆ ಮಾಡಿರ್ತೀರ, ಕರೆಕ್ಟ್? ಬಟ್ ನಿಮಗ್ ಗೊತ್ತಾ ಅವ್ರು ಇದಕ್ ಮುಂಚೆ ಏನೇನೆಲ್ಲ ಒಳ್ಳೇದ್ ಮಾಡಿದ್ರು ಅಂತ? ಒಬ್ಬ ಮನುಷ್ಯ ಅಂದ್ಮೇಲೆ ಕೆಲವೊಂದು ಒಳ್ಳೇದನ್ನು ಕೂಡ ಮಾಡಿರ್ತಾರೆ, ಕೆಲವೊಂದು ಕೆಟ್ಟದನ್ನು ಕೂಡ ಮಾಡಿರ್ತಾರೆ ಅಲ್ವಾ. ಸೊ ಅವ್ರಿವಾಗ ಏನೇ ಪ್ರಗತಿ ಹೊಂದಿರ್ಲಿ, ಏನೇ ಒಂದು ಖುಷಿಯಾಗಿರ್ಲಿ, ಅದಕ್ಕೆಲ್ಲ ಕಾರಣ ಏನ್ ಗೊತ್ತಾ? ಅವರು ಇದರ ಹಿಂದೆ ಮಾಡಿರುವಂತಹ ಒಳ್ಳೆಯ ಕರ್ಮಗಳು. ಗೊತ್ತಾಗ್ತಿದ್ಯಾ? ಸೊ ಆ ಕರ್ಮಗಳ ಫಲವನ್ನ ಈಗ ಅವರು ಅನುಭವಿಸ್ತಾ ಇದ್ದಾರೆ. ಓಕೆ, ಅಂಡ್ ಈ ಟೈಮಲ್ಲಿ ಅವರು ಹೇಗ್ ನಡ್ಕೊಂಡಿದ್ದಾರೆ, ಮೇ ಬಿ ನೀವು ಹೇಳ್ದಂಗೆ ನಿಮಗೆ ಮೋಸ ಮಾಡಿದ್ದಾರೆ ಅಂತ ಅನ್ಕೊಳ್ಳೋಣ ಅಲ್ವಾ. ಸೊ ಈಗ ಮೋಸ ಮಾಡಿದ್ದು ಒಂದು ಕರ್ಮ, ಕರೆಕ್ಟಾ? ಸೊ ಇದರ ರಿಸಲ್ಟ್ ಅವರು ಮತ್ತೆ ಅನುಭವಿಸ್ಲೇಬೇಕು. ಸೊ ಈಗ ಒಳ್ಳೇದಕ್ ಮಾಡಿದ್ದಕ್ಕೆ ಇವಾಗ ಅನುಭವಿಸ್ತಾ ಇದ್ದಾರೆ ಒಳ್ಳೆಯ ಫಲಗಳನ್ನ. ಕೆಟ್ಟದ್ ಮಾಡಿರೋದನ್ನ ಮತ್ತೆ ಅವರು ನೆಕ್ಸ್ಟ್ ಅದರ ಪರಿಣಾಮಗಳನ್ನ ಕೂಡ ಫೇಸ್ ಮಾಡಲೇಬೇಕು ಅಂಡ್ ಮಾಡ್ತಾರೆ ಕೂಡ. ನೋಡಿ, ಕರ್ಮಗಳಲ್ಲಿ 3 ವಿಧ ಇದೆ. ಒಂದು ಸಂಚಿತ ಕರ್ಮ, ನೆಕ್ಸ್ಟ್ ಪ್ರಾರಬ್ಧ ಕರ್ಮ, ಅಂಡ್ ಥರ್ಡ್ ಒನ್ ಆಗಾಮಿ ಕರ್ಮ. ಓಕೆನಾ? ಸೊ ಇದ್ರ ಬಗ್ಗೆ ನೋಡೋಣ ಇವಾಗ. ಸಂಚಿತ ಕರ್ಮ ಅಂದ್ರೆ ನಮ್ಮ ಹಿಂದಿನ ಜನ್ಮದಲ್ಲಿ ಮಾಡಿರುವಂತಹ ಎಲ್ಲಾ ಕರ್ಮಗಳ ಸಂಗ್ರಹ ಆಗಿರುತ್ತೆ ನಮ್ಮ ಆತ್ಮ ಖಾತೆಯಲ್ಲಿ. ಓಕೆನಾ? ಸೊ ಇದನ್ನ ನಾವು ಸಂಚಿತ ಕರ್ಮ ಅಂತೀವಿ. ನೀವು ಹಂಗಂದ್ರೆ ಹೇಳ್ಬೋದು ಸಣ್ಣ ಪುಟ್ಟದ್ದು ಎಲ್ಲ ಸಂಗ್ರಹ ಆಗುತ್ತಾ ಅಂದ್ರೆ ಪ್ರತಿಯೊಂದಕ್ಕೂ ಒಂದೊಂದು ಪ್ರಯಾರಿಟಿ ಅಂತ ಇರುತ್ತೆ ಅಲ್ವಾ. ಲೈಕ್ ತುಂಬಾ ಕ್ರೂರವಾದದ್ದು ಏನಾರ ಮಾಡಿದ್ರೆ ಅದು ರೆಕಾರ್ಡ್ ಆಗಿರುತ್ತೆ, ತುಂಬಾ ಒಳ್ಳೇದೇನಾದ್ರೂ ಮಾಡಿದ್ರೆ ಅದು ಕೂಡ ನಿಮ್ಮ ಕರ್ಮದ ಖಾತೆಯಲ್ಲಿ ಉಳ್ಕೊಂಡಿರುತ್ತೆ. ಸೊ ಇದು ಹಿಂದಿನ ಜನ್ಮದಿಂದ ಬಂದು ಉಳಿದಿರುವಂತಹದ್ದು ಸಂಚಿತ ಕರ್ಮ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಪ್ರಾರಬ್ಧ ಕರ್ಮ ಅಂದ್ರೆ ಏನು? ಸಂಚಿತ ಕರ್ಮದಿಂದ ಆಯ್ಕೆ ಆದಂತಹ ಕರ್ಮಗಳು, ಅದನ್ನ ಈ ಜನ್ಮದಲ್ಲಿ ನಾವು ಅನುಭವಿಸ್ತಿರ್ತೀವಿ. ಫಾರ್ ಎಕ್ಸಾಂಪಲ್, ನೀವು ಹುಟ್ಟಿರುವಂತಹ ಕುಟುಂಬ ಆಗಿರಬಹುದು, ಜೀವನದ ಕೆಲವು ಸಂದರ್ಭಗಳು, ಜನನ. ಸೊ ಇವೆಲ್ಲ ಏನು? ಪ್ರಾರಬ್ಧ ಕರ್ಮದ ಫಲಗಳು. ಇವಾಗ ನೀವೇನು ಅನುಭವಿಸ್ತಾ ಇದ್ದೀರಾ ಅದನ್ನ ನಾವು ಪ್ರಾರಬ್ಧ ಕರ್ಮ ಅಂತೀವಿ. ಆದ್ರೆ ಈ ಅನುಭವಿಸ್ತಿರೋದು ಯಾವ್ದ್ರಿಂದ ಬಂದಿದೆ? ಸಂಚಿತ ಕರ್ಮದಿಂದ ಬಂದಿದೆ. ನಿಮ್ಮ ಹಿಂದಿನ ಅನೇಕ ಜನ್ಮಗಳ ಕರ್ಮದ ಫಲಗಳನ್ನ ಈ ಜನ್ಮದಲ್ಲಿ ಪ್ರಾರಬ್ಧ ಕರ್ಮವಾಗಿ ನೀವು ಅನುಭವಿಸ್ತಾ ಇರ್ತೀರಾ ಕೆಲವೊಂದನ್ನ, ಕರೆಕ್ಟಾ? ಆಗಾಮಿ ಕರ್ಮ ಅಂದ್ರೆ ಈ ಜನ್ಮದಲ್ಲಿ ನೀವು ಮಾಡ್ತಿರುವಂತಹ ಕರ್ಮಗಳು ಒಳ್ಳೇದಾಗಿರ್ಬೋದು, ಕೆಟ್ಟದಾಗಿರ್ಬೋದು. ಸೊ ಅದು ಆಗಾಮಿ ಕರ್ಮಕ್ಕೆ ಸೇರುತ್ತೆ. ಸೊ ಇದು ಮುಂದಿನ ದಿನಗಳಲ್ಲಿ ನೀವು ಅನುಭವಿಸಬಹುದು ಅಥವಾ ಮುಂದಿನ ಜನ್ಮಗಳಲ್ಲಿ ಅನುಭವಿಸಬಹುದು. ಓಕೆನಾ? ಸೊ ಮುಂದಿನ ಜನ್ಮದಲ್ಲಿ ನೀವು ಅನುಭವಿಸೋ ರೀತಿ ಆದ್ರೆ ಇದು ಎಲ್ಲಿ ಸಂಗ್ರಹ ಆಗುತ್ತೆ? ಸಂಚಿತ ಕರ್ಮಕ್ಕೆ ಸಂಗ್ರಹ ಆಗುತ್ತೆ. ಅಂದ್ರೆ ಹಿಂದಿನ ಜನ್ಮದ ಕರ್ಮ ಆಗಿ ಇವತ್ತಿನ ಕಾರ್ಯಗಳು ಅಲ್ಲಿ ಸ್ಟೋರ್ ಆಗುತ್ತೆ. ನೆಕ್ಸ್ಟ್ ಬರ್ತ್ ಅಲ್ಲಿ ನೀವು ಅದನ್ನ ಅನುಭವಿಸ್ತಾ ಹೋಗ್ತೀರಾ, ಅಥವಾ ಇದೇ ಜನ್ಮದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಅನುಭವಿಸಬಹುದು. ಓಕೆನಾ? ತುಂಬಾ ಸರಳವಾಗಿ ನಿಮ್ಗೆ ಹೇಳ್ಬೇಕಂದ್ರೆ ಸಂಚಿತ ಕರ್ಮ ಅಂದ್ರೆ ಕರ್ಮಗಳ ಸಂಗ್ರಹ. ಓಕೆನಾ?
ಪ್ರಾರಬ್ಧ ಕರ್ಮ ಅಂತ ಅಂದ್ರೆ ಈಗ ಅನುಭವಿಸುತ್ತಿರುವಂತಹ ಕರ್ಮಗಳು. ಆಗಾಮಿ ಕರ್ಮ ಅಂತ ಅಂದ್ರೆ ನೀವು ಈಗ ಕ್ರಿಯೇಟ್ ಮಾಡ್ತಾ ಇದ್ದೀರಾ ಕರ್ಮಗಳನ್ನ, ಒಳ್ಳೆ ಕಾರ್ಯದ ಮುಖಾಂತರ, ಕೆಟ್ಟ ಕಾರ್ಯದ ಮುಖಾಂತರ. ಅರ್ಥ ಆಗಿದೆ ಅಂತ ಅನ್ಕೊಂಡಿದೀನಿ. ನಾವು ಹಿಂದಿನ ಕರ್ಮಗಳನ್ನ ಬದಲಾಯಿಸೋಕ್ ಸಾಧ್ಯ ಇಲ್ಲ, ಅದನ್ನ ಅನುಭವಿಸ್ಲೇಬೇಕು, ಓಕೆನಾ. ಆದ್ರೆ ಇವತ್ತಿನ ಕಾರ್ಯಗಳು, ಇವತ್ತು ನಾವು ಮಾಡೋ ಕೆಲಸಗಳು, ಇವತ್ತಿನ ಕರ್ಮಗಳನ್ನ ನಾವು ಬದಲಾಯಿಸ್ಬೋದು. ಇವತ್ತಿನ ದಿನಗಳನ್ನ ನಾವು ಚೆನ್ನಾಗಿ ರೂಪಿಸ್ಕೋಬಹುದು. ಮತ್ತೆ ಮುಂದಿನ ಭವಿಷ್ಯದಲ್ಲೂ ಕೂಡ ಒಳ್ಳೆಯ ಕರ್ಮಗಳನ್ನ ನಾವು ಕ್ಯಾರಿ ಮಾಡಬಹುದು, ಹೌದಲ್ವಾ. ಯಾಕೆ ಹೀಗೆ ಹೇಳ್ತಿದ್ದೀನಿ ಅಂದ್ರೆ, ಫಾರ್ ಎಕ್ಸಾಂಪಲ್, ನೀವೇನೋ ಒಂದು ಸೈಕಲ್ ಓಡಿಸ್ತಿರ್ತೀರ, ಬಿದ್ದು ಗಾಯ ಆಗಬಹುದು ಅನ್ನೋದು ನಿಮಗೆ ಅನ್ಸಿರುತ್ತೆ, ಅಥವಾ ಬೀಳಬಹುದು ಅನ್ಸೋದೇನೋ. ಸಮ್ಟೈಮ್ಸ್ ಬೀಳ್ಬೋದು, ಸೈಕಲ್ ಆಗಲಿ ಗಾಡಿ ಆಗಲಿ. ಸೊ ಬಿದ್ದು ಗಾಯ ಆಗೋದನ್ನ ನಾವು ಪ್ರಿವೆಂಟ್ ಮಾಡ್ಬೋದಲ್ವಾ? ಹೇಗೆ? ಕೈಗೆ ಕಾಲ್ಗೆ ಪ್ರೊಟೆಕ್ಟರ್ಸ್ನ ಹಾಕೋಬಹುದು, ಬಿದ್ದರೂ ಗಾಯ ಆಗದಲ್ಲೇ ಇರೋ ರೀತಿ, ಅಥವಾ ನಿಧಾನಕ್ಕೆ ಓಡಿಸ್ಬೋದು, ಕರೆಕ್ಟ್. ಆದರೆ ಆಲ್ರೆಡಿ ಗಾಯ ಆಗಿರೋದನ್ನ ಪ್ರಿವೆಂಟ್ ಮಾಡೋದಕ್ಕಂತೂ ಆಗೋದಿಲ್ಲ, ಬಟ್ ಅದನ್ನ ಟ್ರೀಟ್ ಮಾಡಬೇಕಾಗತ್ತೆ, ಹೀಲ್ ಮಾಡಬೇಕಾಗತ್ತೆ, ಆ ಪೇಯ್ನ ನಾವು ಅನುಭವಿಸ್ಬೇಕಾಗತ್ತೆ, ಕರೆಕ್ಟ್. ಸೊ ಹಾಗೇನೆ ಪ್ರಾರಬ್ಧ ಕರ್ಮ ಕೂಡ. ಸೊ ಅದು ಆಲ್ರೆಡಿ ನಿಮಗೆ ಸಿಕ್ಕಾಗಿದೆ, ನೀವು ಮಾಡಿರುವಂತ ಕೆಲಸಗಳಿಂದ ಹಿಂದೆ, ಓಕೆನಾ, ಹಿಂದಿನ ಜನ್ಮದಲ್ಲಿ ಮಾಡಿರುವಂತ ಕೆಲಸಗಳಿಂದ ಸಿಕ್ಕಾಗಿದೆ ಪ್ರಾರಬ್ಧ ಕರ್ಮ. ಇದನ್ನು ನೀವು ಅವಾಯ್ಡ್ ಮಾಡೋದಕ್ಕಾಗೋದಿಲ್ಲ, ತಡೆಯೋದಕ್ಕಾಗೋದಿಲ್ಲ, ಓಕೆನಾ. ಯು ಹ್ಯಾವ್ ಟು ಗೋ ಥ್ರೂ ಇಟ್, ಓಕೆ, ಯು ಹ್ಯಾವ್ ಟು ಹೀಲ್ ಇಟ್. ಅರ್ಥ ಆಗ್ತಿದ್ಯಾ? ಅದನ್ನ ಅನುಭವಿಸ್ಲೇಬೇಕು ನೀವು, ರೈಟ್. ಬಟ್ ರೆಮಿಡೀಸ್ ಮಾಡ್ಕೋಬಹುದು, ಕರೆಕ್ಟಾ. ಗಾಯಕ್ಕೆ ಹೇಗೆ ಔಷಧಿ ಹಚ್ತೀವಿ, ಹಾಗೆ ಈ ಹಿಂದಿಂದ ಬಂದಿರುವಂತಹ ಕೆಟ್ಟ ಕರ್ಮದ ಫಲಗಳಿಗೆ ನಾವು ರೆಮಿಡೀಸ್ನ ಮಾಡ್ಕೋಬಹುದು, ಕರೆಕ್ಟ್. ಏನು ರೆಮಿಡೀಸ್ ಅಂದ್ರೆ, ಏನೋ ಒಂದು ಕಷ್ಟ ಬಂತು, ಓಕೆ ನನಗೆ ಹಿಂಗ್ ಬಂದಿದ್ಯಲ್ಲ ಅಂತ ಆ ಹೊಟ್ಟೆವರಿಗೆ ಇನ್ನೊಬ್ರಿಗೂ ನೀವು ಅದೇ ಕಷ್ಟ ಕೊಡಬೇಕು ಅಂತ ನೀವು ಬಯಸಿದ್ರೆ, ಅಥವಾ ಅದನ್ನ ಮಾಡಿದ್ರೆ, ಮತ್ತೆ ಕೆಟ್ಟ ಕರ್ಮಗಳ ಸಂಗ್ರಹ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರ ಬದಲು ಒಳ್ಳೇದನ್ನ ನೀವು ಮಾಡ್ತಾ ಹೋದಾಗ ಇವತ್ತಿನ ಕಷ್ಟಗಳನ್ನ ನೀವು ಹೀಲ್ ಮಾಡ್ತಾ ಹೋಗ್ತೀರಾ. ಅರ್ಥ ಆಯ್ತಾ? ಏನಂದ್ರೆ ಯಾವುದು ಪರ್ಮನೆಂಟ್ ಆಗಿರೋದಿಲ್ಲ. ನೀವು ಒಳ್ಳೇದೇ ಮಾಡಿರಿ, ಕೆಟ್ಟದ್ದೇ ಮಾಡಿರಿ, ಅದರ ಫಲಗಳು ನಾವು ಅನುಭವಿಸ್ತಾ ಹಾಗೆ ಅದು ಮುಗಿತಾ ಹೋಗುತ್ತೆ ಅಲ್ವಾ. ಈಗ ಪೆಟ್ರೋಲ್ನ ಗಾಡಿಗೆ ಹಾಕಿ ಗಾಡಿ ಓಡಿಸಿದ್ಮೇಲೆ ಪೆಟ್ರೋಲ್ ಖಾಲಿ ಆಗೇ ಆಗುತ್ತೆ, ಮುಗಿಯುತ್ತಲ್ಲ. ಸೊ ಅದೇ ರೀತಿ ಒಳ್ಳೆಯ ಕರ್ಮದ ಫಲಗಳನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಅದು ಮುಗಿದ್ಮೇಲೆ ನೆಕ್ಸ್ಟ್ ಕೆಟ್ಟ ಕರ್ಮದ ಫಲ ಏನಿದೆ ಅದನ್ನು ಕೂಡ ನಾವು ಅನುಭವಿಸ್ಬೇಕು, ಮತ್ತೆ ಅದು ಮುಗಿಯುತ್ತೆ. ಗೊತ್ತಾಗ್ತಿದ್ಯಾ ಈ ಸೈಕಲ್ಗಳು, ರೈಟ್? ಕರ್ಮದ ಸೈಕಲ್ಸ್. ಸೊ ಇದು ಕೂಡ ಮುಗಿಯುತ್ತೆ. ಕೆಟ್ಟ ಸಿಚುಯೇಷನ್ ಅಲ್ಲಿ ಇದ್ರೆ, ನೀವು ಇವಾಗ ಕಷ್ಟದಲ್ಲಿದ್ರೆ ಅದು ಕೂಡ ಮುಗಿಯುತ್ತೆ. ನೆಕ್ಸ್ಟ್ ಮತ್ತೆ ಒಳ್ಳೆ ಸಿಚುಯೇಷನ್ಗಳು ಬರುತ್ತೆ. ಅದ್ ಬರ್ಬೇಕಂದ್ರೆ ಇವತ್ತು ನೀವು ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು, ಒಳ್ಳೆದನ್ನ ಬಯಸ್ಬೇಕು. ಅರ್ಥ ಆಗ್ತಿದ್ಯಾ? ನೀವ್ ಅನ್ಬೋದು ನಾನೇನು ಕೆಟ್ಟದ್ ಮಾಡಲ್ಲಪ್ಪ ಅಂತ, ಬಟ್ ನಿಮ್ಮ ಥಾಟ್ಸ್ ಅಲ್ಲಿ ಅವನಿಗೆ ಹಂಗಾಗ್ಲಿ ಇವ್ರಿಗೆ ಹಿಂಗಾಗ್ಲಿ ಅಂತಿದ್ರೆ ಅದು ಕೂಡ ಒಂದು ಕರ್ಮನೇ. ಸೊ ಬಿ ಕೇರ್ಫುಲ್ ವಿತ್ ಯುವರ್ ಥಾಟ್ಸ್, ಓಕೆನಾ? ಈಗ ರೋಡಲ್ಲಿ ಏನೋ ನಡ್ಕೊಂಡು ಹೋಗ್ತಿರ್ತೀರ, ಯಾವುದೋ ಒಂದು ಚಿಕ್ಕ ಇನ್ಸೆಕ್ಟ್ ನಿಮ್ ಕಾಲಡಿ ಸಿಕ್ಕಿ ಸಾಯ್ತು, ತುಳಿದ್ಬಿಟ್ರೆ ನಿಮಗೆ ಗೊತ್ತಿಲ್ಲದೆ. ಸೊ ಅದು ಕರ್ಮ ಆಗಿ ಮಾರ್ಪಾಟಾಗುತ್ತೆ ಅನ್ನೋದು ಹೇಳೋದಕ್ಕಾಗೋದಿಲ್ಲ, ಬಿಕಾಸ್ ನಿಮ್ಮ ಇಂಟೆನ್ಷನ್ ಅದಾಗಿರ್ಲಿಲ್ಲ ಅಲ್ವಾ. ಬಟ್ ನೀವು ಬೇಕು ಅಂತ ಆ ಒಂದು ಇನ್ಸೆಕ್ಟ್ ನ ಹೋಗಿ ಹೊಡೆದು ತುಳಿದು ಸಾಯಿಸಿದ್ರೆ ಅದರ ಒಂದು ಪಾಪ ಪ್ರಜ್ಞೆ ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ, ಕರೆಕ್ಟ್. ಅಂಡ್ ಅದು ನೀವು ತಲೆಯಲ್ಲಿ ಹೋಲ್ಡ್ ಮಾಡಿಟ್ಟಿರ್ತೀರ, ಓಕೆ ಹಿಂಗ್ ಮಾಡಿದ್ದೆ ಅಂತ. ಅದೊಂದು ಹುಳದ ಎಕ್ಸಾಂಪಲ್ ಕೊಟ್ಟೆ. ಮೇ ಬಿ ಯಾವುದೇ ಮನುಷ್ಯಂಗೂ ಆಯ್ತು, ನೀವು ಬೇಕು ಅಂತ ಏನಾದ್ರೂ ಮಾಡಿದ್ರೆ ಸೊ ಅದು ನಿಮ್ ತಲೆಯಲ್ಲಿ ರಿಜಿಸ್ಟರ್ ಆಗಿರುತ್ತೆ ಅಲ್ವಾ, ಕರೆಕ್ಟ್. ಸೊ ಅದೇ ಕರ್ಮ ಆಗಿ ಮಾರ್ಪಾಡಾಗುತ್ತೆ. ಅಂಡ್ ಅದರ ಫಲನ ನೀವು ನೆಕ್ಸ್ಟ್ ಅನುಭವಿಸ್ಬೇಕಾಗಿ ಬರುತ್ತೆ. ಯಾಕೆ ಹೇಳಿ? ಅಲ್ಲಿ ಇಂಪ್ರೆಷನ್ ಉಳ್ಕೊಳ್ಳುತ್ತಲ್ವಾ, ನೀವೇ ಬೇಕು ಅಂತ ಮಾಡಿದೀರಾ. ಸೊ ಇಟ್ ಹ್ಯಾಸ್ ಸಮ್ ಇಂಪ್ರೆಷನ್, ರೈಟ್? ಗೊತ್ತಾಗ್ತಿದ್ಯಾ? ಸೊ ಅದು ನಿಮ್ಮಲ್ಲಿ ಉಳ್ಕೊಳ್ಳುತ್ತೆ. ಸೊ ಅದೇ ಇಂಪ್ರೆಷನ್ ನಿಮ್ಮ ಕರ್ಮ ಆಗಿ ನಿಮಗೆ ನೆಕ್ಸ್ಟ್ ಸಿಗುತ್ತೆ. ಅರ್ಥ ಆಯ್ತಾ? ಕರ್ಮ ಅಂದ್ರೆ ಅದೊಂದು ಪನಿಷ್ಮೆಂಟ್ ಅಥವಾ ರಿವಾರ್ಡ್ ಸಿಸ್ಟಮ್ ಅಲ್ಲ. ಅರ್ಥ ಆಗ್ತಿದ್ಯಾ ನಿಮ್ಗೆ? ಅದೊಂದು ಕಾಸ್ ಮತ್ತೆ ಎಫೆಕ್ಟ್ ನ ಒಂದು ನಿಯಮ ಅಷ್ಟೇ. ಗೊತ್ತಾಗ್ತಿದ್ಯಾ? ನಮ್ಮ ಯೋಚನೆ, ಮಾತು ಮತ್ತೆ ನಮ್ಮ ಕಾರ್ಯ
ಪ್ರತಿಯೊಂದು ಒಂದೊಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡ್ತಾ ಇರುತ್ತೆ ಪ್ರತಿದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ. ಹೌದಾ? ಆ ಇಂಪ್ರೆಷನ್ಗಳು ನಮ್ಮ ಭವಿಷ್ಯದ ಅನುಭವದ ಮೇಲೆ ಅದು ಪರಿಣಾಮ ಬೀರ್ತಾ ಹೋಗುತ್ತೆ ಅಂಡ್ ಅದನ್ನ ನಾವು ಕರ್ಮಗಳಾಗಿ ಅನುಭವಿಸ್ತಾ ಹೋಗ್ತೀವಿ. ಗೊತ್ತಾಗ್ತಿದೆಯಾ ನಿಮ್ಗೆ? ಅರ್ಥ ಆಗ್ತಿದೆ ಅಂತ ಅನ್ಕೊಂಡಿದೀನಿ. ಕೆಟ್ಟ ಕರ್ಮ ಅಂದ್ರೆ ಬರೀ ಬೇರೆಯವ್ರಿಗೆ ಕೆಟ್ಟದ್ ಮಾಡೋದು ಅಂತಾನೆ ಅಲ್ಲ. ಒಂದು ಕೋಪ ಆಗಿರ್ಬೋದು, ಅಸೂಯೆ ಆಗಿರ್ಬೋದು, ದ್ವೇಷ ಆಗಿರ್ಬಹುದು, ಅಹಂಕಾರ ಆಗಿರ್ಬೋದು. ಇವೆಲ್ಲ ಕರ್ಮದ ಸೀಡ್ಸ್ಗಳು. ಗೊತ್ತಾಗ್ತಿದ್ಯಾ? ಸೊ ಹಾಗೇನೆ ದಯೆ ಆಗಿರ್ಬೋದು, ಪ್ರೀತಿ ಆಗಿರ್ಬೋದು, ಸಹಾಯ ಆಗಿರ್ಬೋದು, ಸ್ನೇಹ ಆಗಿರಬಹುದು, ನಿಸ್ವಾರ್ಥ ಹೆಲ್ಪ್ ಮಾಡೋದಾಗಿರ್ಬೋದು, ನಿಸ್ವಾರ್ಥ ಭಾವಗಳಾಗಿರ್ಬೋದು. ಸೊ ಇವೆಲ್ಲ ಒಳ್ಳೆಯ ಕರ್ಮದ ಒಂದು ಸೀಡ್ಸ್ಗಳು. ಓಕೆನಾ? ನಮ್ಮ ಜೀವನದಲ್ಲಿ ಬರುವ ಪ್ರತಿಯೊಂದು ಕೂಡ ಕರ್ಮಗಳು ನಮ್ಗೊಂದೊಂದು ಪಾಠ ಕಲ್ಸನೆ ಹೋಗುತ್ತೆ. ಓಕೆನಾ? ಆ ಕರ್ಮದ ಎಫೆಕ್ಟ್ಗಳು. ಅರ್ಥ ಆಗ್ತಿದೆಯಾ? ಸೊ ಅದರಿಂದ ನಾವು ಬೇರೆಯವ್ರನ್ನ ದ್ವೇಷ ಮಾಡೋದ್ಕಿಂತ ನಮ್ಮ ನಡವಳಿಕೆಗಳನ್ನ, ನಮ್ಮ ಯೋಚನೆಗಳನ್ನ, ನಮ್ಮ ಕೆಲಸಗಳನ್ನ ನಾವು ಸುಧಾರಿಸ್ಕೊಳ್ಳೋದು ಎಲ್ಲಕ್ಕಿಂತ ಅತ್ಯಂತ ಉತ್ತಮವಾದಂತಹ ಪರಿಹಾರ ಅಂತ ಹೇಳಬಹುದು. ಪಾಸ್ಟ್ ಅಲ್ಲಿ ಏನಾಗಿತ್ತು ಅದನ್ನ ನಾವು ಬದಲಾಯಿಸೋದಕ್ಕೆ ಆಗೋದಿಲ್ಲ, ಅದನ್ನ ಸರಿ ಮಾಡೋದಕ್ಕೂ ಆಗೋದಿಲ್ಲ. ನೀವೇನೇ ಯೋಚನೆ ಮಾಡಿ, ದುಃಖ ಪಡಿ, ಏನೇ ಮಾಡಿದ್ರು ಯು ಕಾಂಟ್ ಕರೆಕ್ಟ್ ಇಟ್, ರೈಟ್? ಬಟ್ ಇವತ್ತು ಏನ್ ನಡೀತಿದೆ, ಇವತ್ತು ಏನ್ ಮಾಡ್ತಾ ಇದ್ದೀರಾ, ಇದನ್ನ ನೀವು ತುಂಬಾ ಚೆನ್ನಾಗಿ ನಿಭಾಯಿಸಬಹುದು. ತುಂಬಾ ಒಳ್ಳೆ ಕೆಲಸಗಳನ್ನ ನೀವು ಮಾಡಿಕೊಂಡು ನಿಮ್ಮ ಮುಂದಿನ ದಿನಗಳು ಅಥವಾ ನಿಮ್ಮ ಮುಂದಿನ ಭವಿಷ್ಯಕ್ಕೆ ಒಳ್ಳೇದಾಗೋ ರೀತಿ ನೀವು ಮಾಡ್ಕೋಬಹುದು. ಓಕೆನಾ? ಸೊ ನಿಮ್ಗೆ ಯಾರೋ ಏನೋ ಒಂದು ಕೆಟ್ಟದ್ ಮಾಡಿದ್ರು ಅಂತ ಅವ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಅವ್ರಿಗೇನೋ ಕೆಟ್ಟದ್ ಮಾಡ್ಬೇಕು ಅಂತ ನಿಮ್ಮ ಸಮಯನ ವೇಸ್ಟ್ ಮಾಡ್ಕೊಂಡು ಮತ್ತೆ ಆ ಪಾಪನ ನಿಮ್ಮ ಮೇಲೆ ಹಾಕೊಂಡು ಭವಿಷ್ಯದಲ್ಲಿ ಅದನ್ನ ಅನುಭವಿಸೋದಕ್ಕಿಂತ ನೀವು ಅವರು ಮಾಡಿದನ್ನ ಅವ್ರು ಅನುಭವಿಸ್ತಾರೆ ಅಂತ ಅದನ್ನ ಪಕ್ಕಕ್ಕೆ ಇಟ್ಬಿಡಿ. ಓಕೆನಾ? ಸೊ ನಿಮ್ಮ ಭವಿಷ್ಯದಲ್ಲಿ ಏನ್ ನಿಮಗ್ ಬೇಕು, ಇವತ್ತು ನೀವು ಏನನ್ನ ಸರಿ ಮಾಡ್ಕೋಬೇಕು ಅದ್ರ ಮೇಲೆ ನೀವು ವರ್ಕ್ ಮಾಡ್ತಾ ಹೋಗಿ. ಓಕೆನಾ? Right? Because past creates the present, but present creates our future, right? ಗೊತ್ತಾಗ್ತಿದ್ಯಾ? ಸೊ ಕೊನೆಯದಾಗಿ ಹೇಳೋದಾದ್ರೆ ಕರ್ಮದ ಬಗ್ಗೆ ತಿಳ್ಕೊಂಡ್ರ ಜೊತೆಗೆ ನಾವು ಹೇಗೆ ಬದುಕಬೇಕು, ಯಾವ ರೀತಿ ನಮ್ಮ ಜೀವನದಲ್ಲಿ ಕರ್ಮ ಫಲಗಳು ಬೇಕು ಅಂತ ನಾವು ಡಿಸೈಡ್ ಮಾಡಿ ನಮ್ಮ ಒಂದು ಲೈಫ್ನ ಲೀಡ್ ಮಾಡ್ತಾ ಹೋದ್ರೆ ಯಾರ್ಯಾರು ಏನೇನ್ ಮಾಡಿದ್ದಾರೆ ಅವ್ರು ಅನುಭವಿಸ್ತಿರ್ತಾರೆ. ನಾವ್ ಏನ್ ಮಾಡ್ಬೇಕು ಅದನ್ನ ಮಾಡಿ ನಾವು ಒಳ್ಳೆಯ ಜೀವನನ ಅನುಭವಿಸೋಣ ಅನ್ನೋದನ್ನ ನಾವು ತಿಳ್ಕೋಬಹುದು ಅಂಡ್ ಅದೇ ರೀತಿ ಕೂಡ ಬದುಕಲೂಬಹುದು. ಗೊತ್ತಾಗ್ತಿದ್ಯಾ? ಮನುಷ್ಯ ಅಂದ್ಮೇಲೆ ಕೋಪ, ಅಹಂಕಾರ ಇದ್ದೇ ಇರುತ್ತೆ. ನಾನು ಏನು ಎಲ್ಲ ಬಿಟ್ಟರು ಸನ್ಯಾಸಿಯಾಗಿ ಅಂತ ಹೇಳ್ತಾ ಇಲ್ಲ, ಆದ್ರೆ ಎಷ್ಟು ಕಡಿಮೆ ಮಾಡ್ಕೊಳಕ್ಕಾಗುತ್ತೆ ಅಷ್ಟು ಕಡಿಮೆ ಮಾಡ್ಕೊಂಡು ನಿಮ್ಮ ಒಂದು ಸೆಲ್ಫ್ ಗ್ರೋತ್ ಮೇಲೆ ಸ್ವಲ್ಪನಾದ್ರೂ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಗೊತ್ತಾಯ್ತಾ? ಬೇರೆಯವ್ರಿಗೆ ಕೆಟ್ಟದ್ ಮಾಡೋದನ್ನ ಬಿಟ್ಟು ಡೂ ಸಮಥಿಂಗ್ ಗುಡ್ ಫಾರ್ ಯುವರ್ ಸೆಲ್ಫ್ ಅಷ್ಟೇನೆ. ಓಕೆ? ಅಂಡ್ ಎಸ್ ಗೈಸ್, ಸೊ ಇವತ್ತಿನ ಈ ಒಂದು ಕರ್ಮದ ರಿಲೇಟೆಡ್ ವಿಡಿಯೋ ನಿಮಗೆ ಅರ್ಥ ಆಗಿದೆ, ಒಂದು ವ್ಯಾಲ್ಯೂ ಆ್ಯಡ್ ಮಾಡಿದೆ ಅಂತ ಅನ್ಕೊಂಡಿದ್ದೀನಿ. ಅಂಡ್ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ಶ್ರೇಯಾ, ನೀವು ನೋಡ್ತಾ ಇದ್ದೀರಾ ಮೈಂಡ್ಸೆಟ್ ಕನ್ನಡ ಯೂಟ್ಯೂಬ್ ಚಾನಲ್. ಸಬ್ಸ್ಕ್ರೈಬ್ ಮಾಡಿ ಅಂಡ್ ಜಾಸ್ತಿ ಸಪೋರ್ಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಸಿ ಯು ಆಲ್ ಗೈಸ್.